ಹಾಯ್ 2026ರಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಏನಾಗುತ್ತೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಅದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಥವಾ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಈಗ ರೆಗ್ಯುಲರ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅಂತಹ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಅನ್ನ ಕಾಲೇಜ್ನವರೇ ಮಾಡ್ತಾರೆ. ಈಗ ರಿಪೀಟರ್ಸ್ ಇರ್ತಾರೆ, ಅಂದ್ರೆ ಹಿಂದಿನ ವರ್ಷ ಎಕ್ಸಾಮ್ ಬರೆದ್ರು 1-2 ವಿಷಯ ಫೇಲ್ ಆಗಿದೆ, ಈಗ ಪಾಸ್ ಆಗಿ ಬರೀತಿರ್ತಾರೆ, ಅಂತಹ ರಿಪೀಟರ್ಸ್ ಇರ್ತಾರೆ. ಹಾಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು ಇರ್ತಾರೆ. ಹಾಗೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ. ಇಂತಹ ವಿದ್ಯಾರ್ಥಿಗಳು ತಾವಾಗೆ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ಲೇ ಅಪ್ಲಿಕೇಶನ್ ಹಾಕೋದಕ್ಕೆ ಈ ವರ್ಷ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಆ ಅಪ್ಲಿಕೇಶನ್ ಹೇಗೆ ಹಾಕುವುದು ಅಂತ ಟ್ಯುಟೋರಿಯಲ್ ವಿಡಿಯೋನ ಮಾಡಿ ಅಂತ ನಿಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇರೋದು. ಸೊ ನೀವು ಹೇಳಿದ್ದಕ್ಕೆ ನಾನು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಒಂದು ಕೆಲಸವನ್ನು ಹೇಳ್ತೀನಿ. ಏನು ಅಂತ ಹೇಳಿದ್ರೆ ವಿಡಿಯೋನ ಈಗಲೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೂ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ, ಅದಕ್ಕೋಸ್ಕರ. ಸರಿ, ಈಗ ವಿಷಯ ಅಂತ ಹೇಳಿದ್ರೆ ಮೊದಲಿಗೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ KSEAB.Karnataka.gov.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ ನಂತರ ಅಲ್ಲಿ ನಿಮಗೆ ಈಗ ಆಪ್ಷನ್ ಕಾಣುತ್ತೆ. ಏನು ಪರಿಚಯ ಅಂತಿದೆ, ಸೇವೆಗಳು ಅಂತ ಇದೆ, ಅದಂತರ ಆನ್ಲೈನ್ ಸೇವೆಗಳು ಅಂತ ಇದೆ. ಹೌದಾ? ಆ ಆನ್ಲೈನ್ ಸೇವೆಗಳು ಅಂತಿದ್ದಲ್ಲಿ ದ್ವಿತೀಯ PUC ಅಂತ ಆಪ್ಷನ್ ಏನಿದೆ ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದಾಗ ಅಲ್ಲೀಗ ಖಾಸಗಿ ಅಭ್ಯರ್ಥಿಗಳ ನೋಂದಣಿ ಅಂತಿದೆ, ಪ್ರೈವೇಟ್ ಕ್ಯಾಂಡಿಡೇಟ್ಸ್. ಸೊ ಅವರು ಆಗ ಒಂದು ಆಪ್ಷನ್ ಕ್ಲಿಕ್ ಮಾಡಬೇಕು. ಈಗ ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿ ಅಂತಿದೆ, ಅದನ್ನ ಯಾರು ಕ್ಲಿಕ್ ಮಾಡೋದು ಅಂತ ಹೇಳಿದ್ರೆ, ಅದು ಹೇಳಿದಲ್ವಾ, ಹಿಂದಿನ ವರ್ಷದಲ್ಲಿ 1-2 ವಿಷಯ ಫೇಲ್ ಆಗಿದ್ರೆ ಅಂತಹ ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ಅಪ್ಲೈ ಮಾಡೋದಕ್ಕೆ ಅದನ್ನ ಕ್ಲಿಕ್ ಮಾಡಬೇಕು. ಹಾಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಿರೋ ವಿದ್ಯಾರ್ಥಿಗಳು ಕೂಡ ಅದೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಓಕೆನಾ? ಅದನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಈಗ ಏನು ಯೂಸರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಇದೆ. ನಿಮ್ಮ ಮೊಬೈಲ್ ನಂಬರ್ ಏನಿದೆ ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್, ಅಂದ್ರೆ ಅದಕ್ಕೆ ರೀಚಾರ್ಜ್ ಇರಬೇಕು, ನಂತರ ಅದು ನಿಮ್ಮ ಮೊಬೈಲ್ ಯೂಸ್ ಅಲ್ಲಿ ಇರಬೇಕು, ಅದಕ್ಕೆ ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ಆ ಒಂದು ಮೊಬೈಲ್ಗೆ ರೀಚ್ ಆಗೋ ರೀತಿ ಇರಬೇಕು. ಅಂತಹ ಮೊಬೈಲ್ ನಂಬರ್ ಏನಿದೆ ಅದನ್ನು ಯೂಸರ್ ನೇಮ್ ಆಗಿ ಎಂಟರ್ ಮಾಡ್ತೀರಾ. ಮೊಬೈಲ್ ನಂಬರೇ ಯೂಸರ್ ನೇಮ್ ಆಗಿ ಎಂಟರ್ ಮಾಡ್ತೀರಾ. ಅದಂದ್ರೆ ಕ್ಯಾಂಡಿಡೇಟ್ ಟೈಪ್ ಅಂತ ಇದೆ, ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಇದೆ, ಹಾಗೆ ರಿಪೀಟರ್ ಅಂತ ಇದೆ. ಈಗ ರಿಪೀಟರ್ ಅಂತ ಹೇಳಿದ್ರೆ ಅದೇ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಅಥವಾ ಹಿಂದಿನ ವರ್ಷ ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅಂತ ವಿದ್ಯಾರ್ಥಿಗಳು ಅಲ್ಲಿ ರಿಪೀಟರ್ ಕ್ಯಾಂಡಿಡೇಟ್ ಅಂತ ಏನಿದೆ ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. ಓಕೆನಾ? ಅದಾದ ನಂತರ ಹಿಂದಿನ ವರ್ಷ ನಿಮ್ಮ ರಿಜಿಸ್ಟರ್ ನಂಬರ್ ಏನಿತ್ತು ಅದನ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ. ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡ್ತೀರಾ. ಅದ ನಂತರ ಎಕ್ಸಾಮ್ ಯಾವ ವರ್ಷ ತೆಗೆದುಕೊಂಡಿದ್ರಿ ಅದನ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಸೊ 2024, ಸೊ ಈ ರೀತಿ 2025 ಆ ರೀತಿ ಆಪ್ಷನ್ ಸೆಲೆಕ್ಟ್ ಮಾಡಬಹುದು. ಯಾವ ಮಂತ್ ಅಲ್ಲಿ ಎಕ್ಸಾಮ್ ಬರ್ದಿರಿ ಅದನ್ನು ಕೂಡ ಸೆಲೆಕ್ಟ್ ಮಾಡಬಹುದು. ಅದಾದ ನಂತರ ನೀವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ ಅಲ್ಲಿ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಆ 8 ಕ್ಯಾರೆಕ್ಟರ್ಸ್ ಅಲ್ಲಿ ಲೆಟರ್ಸ್ ಇರಬೇಕು, ಅಂದ್ರೆ ಆಲ್ಫಾಬೆಟಿಕಲ್ ಲೆಟರ್ಸ್ ಇರಬೇಕು, ಹಾಗೆ ನಂಬರ್ಸ್ ಇರಬೇಕು. ಅದ್ರ ಜೊತೆಗೇನೆ ಸ್ಪೆಷಲ್ ಕ್ಯಾರೆಕ್ಟರ್ಸ್, ಅಂದ್ರೆ ಈಗ ಸ್ಟಾರ್ ಆ ರೀತಿ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತಲ್ವಾ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಆ ಪಾಸ್ವರ್ಡ್ ಅನ್ನ ಮತ್ತೊಮ್ಮೆ ಕನ್ಫರ್ಮ್ ಮಾಡಿ ಅದರ ನಂತರ ಗೆಟ್ OTP ಅನ್ನ ಕ್ಲಿಕ್ ಮಾಡಬೇಕು. ನಂತರ ಒಂದು ವಿಷಯ ಗಮನದಲ್ಲಿ ಇರಲಿ, ಈಗ ಯೂಸರ್ ನೇಮ್ ಅಂತೂ ಮೊಬೈಲ್ ನಂಬರೇ ಇಟ್ಟಿರ್ತೀರಾ, ಅದಂದ್ರೆ ಪಾಸ್ವರ್ಡ್ ಇನ್ನು ಕ್ರಿಯೇಟ್ ಮಾಡಿರ್ತೀರಾ, ಆ ಪಾಸ್ವರ್ಡ್ ನ ಒಂದು ಕಡೆ ಕರೆಕ್ಟ್ ಆಗಿ ಬರೆದು ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈ ಹಾಲ್ ಟಿಕೆಟ್ ಏನಿದೆ ಅದು ಆನ್ಲೈನ್ ಕೊಡ್ತೀವಾ ಅಥವಾ ಕಾಲೇಜಲ್ಲಿ ಕೊಡ್ತೀವಾ ಅಂತ ಇದುವರೆಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಅಕಸ್ಮಾತ್ಗೆ ಆನ್ಲೈನ್ ಅಲ್ಲೇ ಹಾಲ್ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರೆ ಆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ID ಪಾಸ್ವರ್ಡ್ ಬೇಕಾಗುತ್ತೆ ನಿಮಗೆ. ಸೊ ID ಅಂದ್ರೆ ಯೂಸರ್ ನೇಮ್ ಅದು ಕೂಡ ಸೇಫ್ ಆಗಿರ್ಲಿ, ಹಾಗೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿರ್ತೀರಾ ಅದು ಕೂಡ ಸೇಫ್ ಆಗಿ ಇಟ್ಕೊಂಡಿರ್ಬೇಕಾಗತ್ತೆ. ಇದೆಷ್ಟೆಲ್ಲ ಆದ ನಂತರ ಏನು ಅಂತ ಹೇಳಿದ್ರೆ ನೀವು ಲಾಗಿನ್ ಆಗ್ಬೇಕು. ಈಗ ನೆಕ್ಸ್ಟ್ ಲಾಗಿನ್ ಆಗೋದಕ್ಕೆ ಅಲ್ಲಿ ಕೆಳಗಡೆ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಅಲ್ಲಿ ಲಾಗಿನ್ ಹಿಯರ್ ಅಂತ ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ್ರೆ ಗೆಟ್ OTP ಅಂತ ಆಪ್ಷನ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿ OTP ನಿಮ್ಮ ಮೊಬೈಲ್ಗೆ ಬರುತ್ತೆ. ಆ OTP ಬಂದ ನಂತರ OTPಯನ್ನ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಿ ಲಾಗಿನ್ ಆಗ್ತೀರಾ. ಲಾಗಿನ್ ಆಗೋದಕ್ಕಿಂತ ಮೊದಲು ಅಲ್ಲೂ ಕೂಡ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನ ಕೇಳುತ್ತೆ. ಯೂಸರ್ ನೇಮ್, ಮೊಬೈಲ್ ನಂಬರ್ನ ಯೂಸರ್ ನೇಮ್ ಆಗಿ ಇಟ್ಟಿರ್ತೀರಾ, ಸೊ ಅದನ್ನ ಎಂಟರ್ ಮಾಡ್ತೀರಾ. ಅದಂತರ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ತೀರಾ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಲ್ಲಿ ಹಲವಾರು ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಬ್ಲೂ ಕಲರ್ ಬಾರ್ ಕಾಣ್ತಾ ಇದ್ದಿಲ್ಲ, ಅಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ. ಸೊ ಅಲ್ಲೇ ಪಕ್ಕದಲ್ಲಿ ಹೋಮ್ ಅಂತ ಆಪ್ಷನ್ ಇದೆ. ಅದರ ಪಕ್ಕದಲ್ಲಿ ರಿಪೀಟರ್ ಅಪ್ಲಿಕೇಶನ್ ಅಂತ ಇದೆ.
ಓಕೆನಾ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಈಗ ಡೇಟ್ ಆಫ್ ಬರ್ತ್ ಹಾಗೆ ಕೆಲವು ಡೀಟೇಲ್ಸ್, ನಿಮ್ಮ ಡೀಟೇಲ್ಸ್ ಕಾಣುತ್ತೆ ಅಲ್ಲಿ. ಅದರ ನಂತರ ಅಲ್ಲಿಗ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಓಕೆನಾ, ಆ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕು. ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಹಿಂದಿನ ವರ್ಷದ್ದು ಅದನ್ನು ಎಂಟರ್ ಮಾಡ್ತೀರಾ. ಎಂಟರ್ ಮಾಡಿದ ನಂತರ ವ್ಯೂ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಆ ವ್ಯೂ ಡೀಟೇಲ್ಸ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇರುತ್ತೆ. ಅಂದರೆ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಕ್ಯಾಟಗರಿ, ಈ ರೀತಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಹಾಗೆ ಹಿಂದಿನ ವರ್ಷ ಎಕ್ಸಾಮ್ ಬರೆದಿದ್ರಿ, ಯಾವ ವಿಷಯಗಳ ಎಕ್ಸಾಮ್ ಬರೆದಿದ್ರಿ, ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿತ್ತು, ಆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇರುತ್ತೆ. ಓಕೆನಾ, ಅದರ ನಂತರ ಕೆಲವು ಡೀಟೇಲ್ಸ್ ನೀವು ಎಂಟರ್ ಮಾಡಬೇಕಾಗತ್ತೆ. ಅದೇ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಈ ರೀತಿ ಕೆಲವು ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಅದ್ರ ಜೊತೆಗೇನೆ ನಿಮಗೆ ಯಾವ ವಿಷಯಗಳ ಎಕ್ಸಾಮ್ನ ಬರಿಬೇಕು ಅಂತಿರುತ್ತೆ, ಆ ವಿಷಯಗಳನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಫೀಸ್ ಏನಿದೆ, ಆ ಎಲ್ಲ ಎಕ್ಸಾಮ್ಗಳನ್ನ ಬರೆಯೋದಕ್ಕೆ ನಿಮ್ಮ ಫೀಸ್ ಎಷ್ಟಾಗುತ್ತೆ ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದ್ರಂತರ ಏನು ಮಾಡಬೇಕು ಅಂತಂದ್ರೆ ಆ ಫೀಸನ್ನು ಪೇ ಮಾಡಬೇಕು. ಆನ್ಲೈನಲ್ಲೇ ಪೇ ಮಾಡೋದಿರುತ್ತೆ. ಆನ್ಲೈನಲ್ಲೇ ಫೀಸನ್ನು ಪೇ ಮಾಡ್ತೀರಾ. ಫೀಸನ್ನು ಪೇ ಮಾಡಿದ ನಂತರ ಚಲನ್ ಜನರೇಟ್ ಆಗುತ್ತೆ. ಆ ಚಲನ್ ಏನಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡಿರಿ. ಯಾಕೆ ಅಂತ ಹೇಳಿದ್ರೆ ಮುಂದೆ ಹಾಲ್ ಟಿಕೆಟ್ಗೆ ಆಗಿರ್ಬೋದು, ಅಕಸ್ಮಾತ್ ಹಾಲ್ ಟಿಕೆಟ್ ಕಾಲೇಜಿಗೆ ಬರುತ್ತೆ ಅಂತ ಹೇಳಿದ್ರೆ ಕಾಲೇಜಲ್ಲಿ ಆಗಿರ್ಬೋದು, ಈ ಚಲನ್ ತೋರಿಸ್ಬೇಕು. ನೀವೀಗ ಅಪ್ಲೈ ಮಾಡಿದೀವಿ ನಾವು ಅಂತ, ಅದಕ್ಕೋಸ್ಕರ ಪ್ರೂಫೇ ಅದು. ನೀವೇನು ಅಪ್ಲೈ ಮಾಡಿದ್ರೆ ಅದ್ರ ಪ್ರೂಫ್ ಅದು ಚಲನ್. ಸೊ ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡಿರಿ. ಅದಂತರ ಮುಂದೆ ಹಾಲ್ ಟಿಕೆಟ್ ಬಂದಾಗ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಾಲೇಜಿಂದ ಪಡೆದುಕೊಳ್ಳೋದಾದ್ರೆ ಒಂದು ಸಂದರ್ಭದಲ್ಲಿ ಈ ಚಲನ್ ನಿಮಗೆ ಹೆಲ್ಪ್ ಆಗುತ್ತೆ. ಅದರ ನಂತರ ಏನು ಮಾಡ್ತೀರಾ, ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಬರೀಬೇಕು ಅಂದರೆ ಪ್ರಿಪ್ರೇಷನ್ ಕೂಡ ಮಾಡಬೇಕು. ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ ಚೆನ್ನಾಗಿ. ಈ ಸಲ ಅಕಸ್ಮಾತ್ ಹಿಂದಿನ ವರ್ಷ ಪಾಸ್ ಆಗಿದ್ರೆ ಈ ವರ್ಷ ಪಾಸ್ ಕೂಡ ಆಗ್ತೀರಾ, ಟೆನ್ಷನ್ ತಗೋಬೇಡಿ. ಬಟ್ ಪ್ರಿಪ್ರೇಷನ್ ಮಾಡಬೇಕು, ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.